ಕೃಷಿ ಮತ್ತು ಆಹಾರ ಉತ್ಪಾದನೆದು ಒಂದು ಪ್ರದರ್ಶನ BIEC ಬ್ಯಾಂಗ್ಳೂರ್ ಅಲ್ಲಿ ಇದೆ. ಆಗಸ್ಟ್ 22, 23, 24 ಇದೆ. ದಯವಿಟ್ಟು ಯಾರ್ಯಾರು ಕೃಷಿ ಮತ್ತು ಹೂವಿನ ವ್ಯಾಪಾರದಲ್ಲಿದ್ದಾರೆ, ಫುಡ್ ಐಟಮ್ಸ್ ವ್ಯಾಪಾರದಲ್ಲಿದ್ದಾರೆ, ಫುಡ್ ಐಟಮ್ಸ್ ಅಂದರೆ ಬಿಸ್ಕೆಟ್ ಇರ್ಬೋದು, ಬೇಕರಿ ಐಟಮ್ ಇರ್ಬೋದು, ಇದು ಏನು ಜೇನು ವ್ಯಾಪಾರದಲ್ಲಿರ್ಬೋದು, ಹಾಲು ವ್ಯಾಪಾರದಲ್ಲಿರ್ಬೋದು, ಅಥವಾ ಹಣ್ಣು ವ್ಯಾಪಾರದಲ್ಲಿರ್ಬೋದು, ಮತ್ತು ಏನಾದರೂ ಹೆಲ್ದಿ ಫುಡ್ ವ್ಯಾಪಾರದಲ್ಲಿರ್ಬೋದು, ತಾವೆಲ್ಲರೂ ಈ ಎಕ್ಸಿಬಿಷನ್ಗೆ ಬರಬೇಕು. ಯಾಕಂದರೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರದರ್ಶನ. ಇದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂದ ಸುಮಾರು 20 ದೇಶದಿಂದ ಎಲ್ಲ ಬಯರ್ಸ್ ಬರ್ತಾ ಇದ್ದಾರೆ. ನಮ್ಮಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ, ಏನು ಪದಾರ್ಥಗಳು ಇಲ್ಲಿಂದ ತಗೊಳ್ಬೋದು, ಅದಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ಇಡೀ ದೇಶದಲ್ಲಿ ಮಾರಾಟ ಮಾಡ್ಬೋದು. ಇದು ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಮತ್ತು ಯಾರ್ಯಾರು ಈ ಬಿಸ್ನೆಸ್ಸಲ್ಲಿದ್ದಾರೆ, ನಿಮಗೆ ಒಂದು ಒಳ್ಳೆಯ ಅವಕಾಶ, ನಿಮ್ಮ ವ್ಯಾಪಾರ ಇನ್ನೂ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಅದು ಜೊತೆಗೆ ಮಹಿಳೆಯರು ಯಾವ ರೀತಿ ಕೃಷಿಯಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂತ ಒಂದು ಸೆಮಿನಾರ್ ಇದೆ. ಆ ಸೆಮಿನಾರಲ್ಲಿ ಹೊಸ ಕಾನ್ಸೆಪ್ಟ್ಸು, ಹೊಸ ರೀತಿಯಲ್ಲಿ ನಾವು ಹೇಗೆ ಬಿಸ್ನೆಸ್ ಮಾಡ್ಬೋದು, ಇದೆಲ್ಲ ಎಕ್ಸ್ಪರ್ಟ್ಸ್ ಅಲ್ಲಿ ಮಾತಾಡ್ತಾರೆ. ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ಮತ್ತು 22ಗೆ ನಮಗೆ ಅವಾರ್ಡ್ ಫಂಕ್ಷನ್ ಇದೆ. ಹೆಣ್ಮಕ್ಳು ಯಾರ್ಯಾರು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ದಾರೆ, ಎಲ್ಲೇ ಇನ್ನೋವೇಟಿವ್ ಪದಾರ್ಥಗಳು ಮಾಡಿದ್ದಾರೆ, ಅವ್ರಿಗೆಲ್ಲ ಒಂದು ಅವಾರ್ಡ್ ಇದೆ 22ಗೆ. 23ಗೆ ಪುನಃ ಆಹಾರ ಮತ್ತು ಹೊಸ ಗ್ರೇನ್ಸ್ ಯಾವ ರೀತಿ ಪ್ರೊಡಕ್ಷನ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿದು ಪ್ರೊಡಕ್ಷನ್ ಮಾಡ್ಬೋದು, ಕಡಿಮೆ ಹಣದಲ್ಲಿ ಒಳ್ಳೆ ಕ್ವಾಲಿಟಿ ಪ್ರೊಡಕ್ಷನ್ ಯಾವ ರೀತಿ ಮಾಡ್ಬೋದು, ಅದು ಸಹ ಒಂದು ಚರ್ಚೆ ಇದೆ. ಮತ್ತು 23 ಸಹ ಕ್ಲೋಸಿಂಗ್ ಡೇ ಇದೆ. ಅವತ್ತು ಸಹ ಇದು ಸೇಲ್ಸ್, ತುಂಬ ಸಾಕಷ್ಟು ಸೇಲ್ಗಳಿದೆ. ತಾವೆಲ್ಲ ಬಂದು ನೋಡಿ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಸಹ ಮಾಡ್ಬೋದು. ಸೊ ದಯವಿಟ್ಟು ಈ ಕಾರ್ಯಕ್ರಮ ವಿಮೆನ್ ಇನ್ ಆಗ್ರಿ ಬಿಸ್ನೆಸ್, ಫಸ್ಟ್ ಟೈಮ್ ಮಹಿಳೆಯರಿಗೆ ಕೃಷಿ ಉತ್ಪಾದನೆಯಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಡಲಿಕ್ಕೆ ಒಂದು ನಮ್ಮ ಮೀಡಿಯಾ ಟುಡೇ ಅವರು ಮತ್ತು ಉಬುಂಟು ಕಾನ್ಸಾರ್ಷಿಯಮ್ ಅಂದರೆ ಉಬುಂಟು ಒಕ್ಕೂಟ ಒಂದು ಹೆಣ್ಮಕ್ಕಳಿಗೆ ಉದ್ಯಮದಾರದ ಒಂದು ಒಕ್ಕೂಟ. ಅದು ತಾವೆಲ್ಲರೂ ದಯವಿಟ್ಟು ಬರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ.